ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಸಿಂಹರಾಶಿಯವರಿಗೆ 2025ರಲ್ಲಿ ನಿಮ್ಮ ಜೀವನದಲ್ಲಿ ಯಾವ 6 ಚಮತ್ಕಾರಗಳು ನಡೆಯಲಿದೆ, ಜೊತೆಗೆ ಯಾವ ವಿಚಾರದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ಎಂಬಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಸಿಂಹರಾಶಿಯವರಿಗೆ 2025ರಲ್ಲಿ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಸೂರ್ಯ ಗ್ರಹ ಪಂಚಮ ಭಾವದಲ್ಲಿ, ದ್ವಿತೀಯ ಭಾವದಲ್ಲಿ ಕೇತು ಗ್ರಹ, ಸಪ್ತಮ ಭಾವದಲ್ಲಿ ಶನಿ ಗ್ರಹದ ಜೊತೆ ಶುಕ್ರ ಗ್ರಹ, ಅಷ್ಟಮದಲ್ಲಿ ರಾಹು ಗ್ರಹ, ದಶಮ ಭಾವದಲ್ಲಿ ಗುರು ಗ್ರಹ, ವ್ಯಯಭಾವದಲ್ಲಿ ಮಂಗಳ ಗ್ರಹ ಸ್ಥಿತವಾಗಿದೆ. ಸಿಂಹರಾಶಿಯವರಿಗೆ 2025ರಲ್ಲಿ ನಡೆಯುವ ಮೊದಲನೆಯ ಚಮತ್ಕಾರ, ನಿಮ್ಮ ರಾಶ್ಯಾಧಿಪತಿ ಗ್ರಹಗಳ ರಾಜನಾದಂತಹ ಸೂರ್ಯ ಗ್ರಹ ಜನವರಿ 14ರಿಂದ ಫೆಬ್ರವರಿ 14ರವರೆಗೂ 6ನೇ ಭಾವದಲ್ಲಿ ಸಂಚಾರ ಮಾಡುತ್ತದೆ. ಈ ಟೈಮ್ ಪೀರಿಯಡಲ್ಲಿ ಸಿಂಹರಾಶಿಯವರಿಗೆ ಇರುವಂತಹ ಹಳೆಯ ಸಾಲಗಳನ್ನು ಕ್ಲಿಯರ್ ಮಾಡ್ಕೊಳ್ತೀರಾ, ರೋಗಗಳು ಕಡಿಮೆಯಾಗುತ್ತವೆ. ನಿಮಗೆ ಯಾವುದಾದರೂ ಅನಾರೋಗ್ಯ ಸಮಸ್ಯೆಗಳಿದ್ದರೆ ಉತ್ತಮವಾದಂತಹ ಟ್ರೀಟ್ಮೆಂಟ್ ಸಿಗುವುದರ ಮೂಲಕ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ಶತ್ರುಗಳು ಕಡಿಮೆಯಾಗುತ್ತಾರೆ. ಸಿಂಹರಾಶಿಯವರಿಗೆ ಹಿತಶತ್ರುಗಳಾಗಲಿ ಗುಪ್ತ ಶತ್ರುಗಳಾಗಲಿ ನಿಮ್ಮ ಆಫೀಸಲ್ಲಿ, ವರ್ಕಿಂಗ್ ಪ್ಲೇಸಲ್ಲಿ, ಬಿಸ್ನೆಸ್ಸಲ್ಲಿ, ನಿಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಶತ್ರುಗಳು ಕಡಿಮೆಯಾಗಲಿದ್ದಾರೆ. ಜನವರಿ 14ರಿಂದ ಫೆಬ್ರವರಿ 14ರ ಒಳಗೆ ನಿಮ್ಮ ಲೋನ್ಗಳನ್ನು, ಸಾಲಗಳನ್ನು ತೀರಿಸುತ್ತೀರಾ. ಜನವರಿ 14ರ ನಂತರ ಸೂರ್ಯ ಗ್ರಹ 7ನೇ ಭಾವಕ್ಕೆ ಸಂಚಾರ ಮಾಡಿದಾಗ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಸಮಯ ಕಳೆಯಲು ಇಷ್ಟಪಡುತ್ತೀರಾ. ಪಬ್ಲಿಕ್ ಜೊತೆ ಒಳ್ಳೆ ರಿಲೇಷನ್ಶಿಪ್ ಇಟ್ಕೊಳ್ತೀರಾ. ಬಿಸ್ನೆಸ್ ಕ್ಲೈಂಟ್ಸ್ಗಳ ಜೊತೆ ಒಳ್ಳೆ ರೀತಿಯಲ್ಲಿ ಬಹಳ ಬಾಂಧವ್ಯದಿಂದ ಮಾತನಾಡಿಸುತ್ತೀರಾ. ಕ್ಲೈಂಟ್ಸ್ಗಳನ್ನು ತುಂಬ ಚೆನ್ನಾಗಿ ಕನ್ವಿನ್ಸ್ ಮಾಡುವಂತಹ ಕಲೆಯನ್ನು ಹೆಚ್ಚಾಗಿಸ್ಕೊಳ್ತೀರಾ. ಮಿಡ್ ಮಾರ್ಚ್ನಿಂದ ಮಿಡ್ ಏಪ್ರಿಲ್ವರೆಗೂ ಸೂರ್ಯ ಗ್ರಹ ಅಷ್ಟಮ ಭಾವದಲ್ಲಿ ಸಂಚಾರ ಮಾಡುತ್ತಾರೆ. ಈ ಟೈಮ್ ಪೀರಿಯಡಲ್ಲಿ ನಿಮಗೆ ಡೈಜೆಷನ್ ತೊಂದರೆಗಳಾಗಬಹುದು, ಬಿಟ್ಟು ಜ್ವರ ಬರುವಂತಹ ಸಾಧ್ಯತೆಗಳು ಇದೆ. ಈ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಎರಡನೆಯದಾಗಿ, ಏಪ್ರಿಲ್ ತಿಂಗಳ ನಂತರ ಸೂರ್ಯ ಗ್ರಹ ನಿಮ್ಮ ನವಮ ಭಾವವಾದಂತಹ ಮೇಷರಾಶಿಗೆ ಪ್ರವೇಶಿಸುತ್ತದೆ. ಸೂರ್ಯನಿಗೆ ಮೇಷರಾಶಿ ಉಚ್ಚ ಕ್ಷೇತ್ರವಾಗಿರುವುದರಿಂದ ಏಪ್ರಿಲ್ 14ರ ನಂತರ ಗೌರ್ನಮೆಂಟ್ ಜಾಬ್ಗಾಗಿ ಯಾರೆಲ್ಲ ಪ್ರಯತ್ನ ಮಾಡುತ್ತಿದ್ದೀರೋ ಅವರಿಗೆಲ್ಲ ಅನುಕೂಲವಾಗುತ್ತದೆ. ಗೌರ್ನಮೆಂಟ್ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಸೆಲೆಕ್ಟ್ ಆಗುವಂತಹ ಯೋಗ ತೋರಿಸ್ತಾ ಇದೆ. ಯಾರು ಹೈಯರ್ ಎಜುಕೇಷನ್ ಮಾಡಬೇಕು ಅಂದುಕೊಂಡಿರುವವರಿಗೆ ಇದು ಬೆಸ್ಟ್ ಟೈಮ್ ಆಗಿರುತ್ತದೆ. ಮೇ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ನಿಮ್ಮ ಜಾಬಲ್ಲಿ ಒಳ್ಳೆ ನೇಮ್ ಆ್ಯಂಡ್ ಫೇಮ್ ಸಿಗುವಂತಹ ಯೋಗ ತೋರಿಸ್ತಾ ಇದೆ. ನಿಮ್ಮ ಪ್ರಯತ್ನಕ್ಕೆ ಮನ್ನಣೆ, ಗೌರವ, ರೆಕಗ್ನೈಸ್ ಸಿಗುವಂತಹ ವರ್ಷವಾಗಿರುತ್ತದೆ. ಹೊಸ ಉದ್ಯೋಗದ ಅನ್ವೇಷಣೆ ಮಾಡುತ್ತಿರುವವರಿಗೆ ಹೊಸ ಉದ್ಯೋಗಗಳು ಸಿಗುವಂತಹ ಅವಕಾಶಗಳು ತೋರಿಸ್ತಾ ಇದೆ. ಮೂರನೆಯದಾಗಿ, ಸಿಂಹರಾಶಿಯವರಿಗೆ ಮೇ 18ರಂದು ರಾಹು ಗ್ರಹ ನಿಮ್ಮ ಅಷ್ಟಮ ಭಾವದಿಂದ ಇಂದಿನ ಭಾವವಾದಂತಹ ಸಪ್ತಮ ಭಾವಕ್ಕೆ ಸಂಚಾರ ಮಾಡಲಿದ್ದಾರೆ. ಇಷ್ಟು ದಿನ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಪ್ರಾರಂಭಿಸಲು ಬಹಳ ಡಿಲೇ ಆಗ್ತಾ ಇತ್ತು, ತೊಂದರೆಗಳಾಗುತ್ತಿತ್ತು. ಮನೆಯ ಕನ್ಸ್ಟ್ರಕ್ಷನ್ ಅರ್ಧದಲ್ಲಿಯೇ ನಿಂತಿದ್ದರೆ ಮನೆಯನ್ನು ಸಂಪೂರ್ಣವಾಗಿ ಕಟ್ಟಿ ಮುಗಿಸುತ್ತೀರಾ. ನಿಮ್ಮ ನಿಂತು ಹೋದಂತಹ ಬಿಸ್ನೆಸ್ಗಳು ಚೆನ್ನಾಗಿ ನಡೆಯುತ್ತದೆ. 2025ರಲ್ಲಿ ಡೈಲಿ ಇನ್ಕಮ್ ಚೆನ್ನಾಗಿರುತ್ತದೆ. ಸಿಂಹರಾಶಿಯವರು ಈ 1.5 ವರ್ಷದಲ್ಲಿ ನಡೆಯುವಾಗ ಎಡವಿ ಬೀಳುವುದು ಈ ರೀತಿ ಆಗಿರುತ್ತದೆ. ಗಾಡಿ ಓಡಿಸುವಾಗ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು, ಗಾಡಿ ಸ್ಕಿಡ್ಡಾಗಿ ಬೀಳುವುದು, ಇದೆಲ್ಲ ಮೇ ತಿಂಗಳ ನಂತರ ಸಂಪೂರ್ಣವಾಗಿ ಕಡಿಮೆಯಾಗಲಿದೆ. ನಾಲ್ಕನೆಯದಾಗಿ, 2025ರಲ್ಲಿ ಮೇ ತಿಂಗಳ ನಂತರ ನಿಮ್ಮ ವೈವಾಹಿಕ ಜೀವನದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದರೆ ರಾಹು ಗ್ರಹ ಮೇ 18ಕ್ಕೆ ನಿಮ್ಮ ಸಪ್ತಮ ಭಾವಕ್ಕೆ ಸಂಚಾರ ಮಾಡುತ್ತಾರೆ. ಸಪ್ತಮ ಭಾವದಿಂದ ನಾವು ವೈವಾಹಿಕ ಜೀವನವನ್ನು ನೋಡಬಹುದು. ನಿಮ್ಮ ವೈವಾಹಿಕ ಜೀವನದಲ್ಲಿ ಪರಸ್ಪರ ಅನುಮಾನಗಳು ಹೆಚ್ಚಾಗಬಹುದು. ಚಿಕ್ಕ ಪುಟ್ಟ ಕಾರಣಗಳಿಗೆ ಜಗಳಗಳು ಆಗುವುದು ತೋರಿಸ್ತಾ ಇದೆ. ಆದ್ದರಿಂದ ಸ್ವಲ್ಪ ಸಮಾಧಾನವಾಗಿ ಇರಬೇಕಾಗುತ್ತೆ. ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ಕಡೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಮೇ ತಿಂಗಳ ನಂತರ. ಐದನೆಯದಾಗಿ, ಸಿಂಹರಾಶಿಯವರಿಗೆ ಶನಿ ಗ್ರಹ ಮಾರ್ಚ್ 29, 2025ಕ್ಕೆ ನಿಮ್ಮ ಸಪ್ತಮ ಭಾವದಿಂದ
ಅಷ್ಟಮ ಭಾವಕ್ಕೆ ಪ್ರವೇಶಿಸಲಿದೆ. ಮಾರ್ಚ್ 29ರಿಂದ ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ಪ್ರಾರಂಭವಾಗಲಿದೆ. ಇದು ಗೋಚಾರದ ಪ್ರಕಾರ. ಆದರೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಶನಿಗ್ರಹ ಸ್ವಕ್ಷೇತ್ರ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತವಾಗಿದ್ದರೆ ಶನಿಗ್ರಹ ಉತ್ತಮವಾದಂತಹ ಶುಭ ಫಲಗಳನ್ನು ಕೊಡುತ್ತದೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ಶನಿಗ್ರಹ ನೀಚ ರಾಶಿ ಶತ್ರು ಕ್ಷೇತ್ರದಲ್ಲಿ ಸ್ಥಿತವಾಗಿದ್ದರೆ ನಿಮಗೆ 2.5 ವರ್ಷದಲ್ಲಿ ಅಶುಭ ಫಲಗಳನ್ನು ಕೊಡಲಿದೆ. ಈ 2.5 ವರ್ಷದಲ್ಲಿ ಸಿಂಹ ರಾಶಿಯವರು ನಿಮ್ಮ ಮಾತಿನ ಮೇಲೆ ಗಮನ ಇಟ್ಟುಕೊಂಡು ಮಾತನಾಡಬೇಕಾಗುತ್ತೆ. ಯಾರ ಹತ್ತಿರ ಯಾವ ಸಮಯಕ್ಕೆ ಎಷ್ಟು ಹೇಗೆ ಎಲ್ಲಿ ಮಾತನಾಡಬೇಕು ಎಂದು ಯೋಚನೆಯನ್ನು ಮಾಡಿ ಮಾತನಾಡಿ. ಹಠದ ಸ್ವಭಾವವನ್ನು ಕಡಿಮೆ ಮಾಡಿಕೊಳ್ಳುವುದರಿಂದ ಶನಿಗ್ರಹದ ಕೆಟ್ಟ ಪ್ರಭಾವಗಳಿಂದ ನೀವು ಬಚಾವಾಗಬಹುದು. ಅಷ್ಟಮ ಶನಿ ಪ್ರಾರಂಭವಾದಾಗ ನೆಗೆಟಿವ್ ಥಾಟ್ಸು ನೆಗೆಟಿವ್ ಆಲೋಚನೆಗಳು ತುಂಬ ಕಾಡ್ತಾ ಇರುತ್ತೆ ತಲೆಯಲ್ಲಿ. ಆದ್ದರಿಂದ ನೀವು ನೆಗೆಟಿವ್ ಆಲೋಚನೆಗಳಿಂದ ಹೊರಗಡೆ ಬರಬೇಕಾಗುತ್ತೆ. ಪಾಸಿಟಿವ್ ಆಗಿ ಯೋಚನೆಯನ್ನು ಮಾಡಿ. ನೀವು ನೆಗೆಟಿವ್ ಆಗಿ ಯೋಚಿಸಿದರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ನೆಗೆಟಿವ್ ಇನ್ಸಿಡೆಂಟ್ಗಳೇ ಆಗುತ್ತವೆ. ಅದರ ಬದಲು ಪಾಸಿಟಿವ್ ಆಗಿ ಯೋಚಿಸುವುದರಿಂದ ಪಾಸಿಟಿವ್ ಇನ್ಸಿಡೆಂಟ್ಗಳು ನಡೆಯುತ್ತದೆ. ನಿಮ್ಮ ಔರಾವನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಧೈರ್ಯವಾಗಿರಿ. 6ನೇದಾಗಿ ನಿಮ್ಮ ಕೆರಿಯರ್ ಲೈಫಲ್ಲಿ ಹೊಸ ಹೊಸ ಅವಕಾಶಗಳು ಸಿಗಲಿದೆ. ನಿಮ್ಮ ಆಲಸ್ಯವನ್ನು ದೂರಗೊಳಿಸಬೇಕಾಗುತ್ತೆ. ಹೊಸ ಕೌಶಲ್ಯಗಳನ್ನು ಸ್ಕಿಲ್ಸ್ಗಳನ್ನು ಕಲಿಯುತ್ತೀರಾ ನೀವು 2025ರಲ್ಲಿ. ಮೇ ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನ, ಹೊಸ ಪ್ರೀತಿ ಚಿಗುರಲಿದೆ. ಸಿಂಹರಾಶಿಯವರಿಗೆ ಶಾರ್ಟ್ಕಟ್ಟಿಂದ ಹಣ ಮಾಡುವ ಹಾಗಿಲ್ಲ. 2025ರಲ್ಲಿ ಶಾರ್ಟ್ಕಟ್ಟಿಂದ ಹಣ ಸಂಪಾದನೆ ಮಾಡೋ ಹಾಗಿಲ್ಲ. ನಿಧಾನ ಆದರೂ ಪರವಾಗಿಲ್ಲ. ಪ್ರಧಾನವಾಗಿ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತದೆ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚು ಧನಲಾಭವನ್ನು ಪಡೆಯಲು ಪ್ರತಿನಿತ್ಯ ಹನುಮಾನ್ ಚಾಲೀಸವನ್ನು ಪಠಿಸಿ. ಪ್ರತಿ ಶನಿವಾರ ಕೋತಿಗಳಿಗೆ ಆಹಾರ ಅಥವಾ ಹಣ್ಣುಗಳನ್ನು ಕೊಡಿ. ಪ್ರತಿ ಶನಿವಾರ ಅರ್ಧ kg ಮೂಲಂಗಿಯನ್ನು ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ಕೊಡುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.